ವೆಲ್ಕಮ್ ಅವರ್ ನ್ಯೂ ಲಾಗ್. ನೀವು ನೋಡ್ತಾ ಇದ್ದೀರಾ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮ್ಮ ಚಾನಲ್ನ. ಸೊ ಇವತ್ತು ಬನ್ನಿ, ನಾವಿವತ್ತು ಸಿಕ್ಕಾಪಟ್ಟೆ ಬಿಸಿಲು ಗುರು. ಇನ್ಮೇಲೆ ಬಿಸಿಲುಗಾಲ ಸ್ಟಾರ್ಟು, ಬೇಸಿಗೆ ಸ್ಟಾರ್ಟು, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಬಟ್ ಇವಾಗ ನಾನು ಹಿಂದೆ ನೋಡ್ತಾ ಇದ್ದೀರಾ ನೀವು, ನಮ್ಮ ಕೊಪ್ಪಳದಲ್ಲಿ ಮೊದಲೇ ಬಾರಿಗೆ ಏನು ಹೋಳಿ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಅದನ್ನು ನಾವು ಕೂಡ ಸೆಲೆಬ್ರೇಟ್ ಮಾಡೋಣ ಜೊತೆಗಿದ್ದು. ಸೊ ನಮ್ಮ ಜೊತೆಗಿದ್ದಾರೆ ರಾಕ್ ಮಲ್ಲು ಬ್ರೋ ಮತ್ತು ನಮ್ಮ ಯೂಟ್ಯೂಬರ್ ಭರಮರಾಜ್ ಬ್ರೋ ಎಲ್ಲ ಇದ್ದಾರೆ. ಸೊ ಬನ್ನಿ, ಇವತ್ತು ಒಂದು ವೀಡಿಯೋ ಮಾಡಬೇಕಿತ್ತು. ಸೊ ಇದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀವಿ. ಅದು ಹೆಂಗೆ ಮಾಡ್ತೀವಿ ಏನೇನಿಲ್ಲ ಅಂತ ನೋಡೋಣ. ಸೊ ಫೈನಲಿ ರೆಡಿ ಆಯಿತು. ಇವಾಗ ಡೈಲಾಗ್ಸ್ ಕೂಡ ರೆಡಿ ಇದೆ. ಸೊ ನಮ್ಮ ಭರಮರಾಜ್ ಅವರು ಡೈರೆಕ್ಷನ್ ಮಾಡ್ತಾರೆ. ಸೊ ಡೈಲಾಗ್ಸ್ ಸೊ ಡೈರೆಕ್ಷನ್ ಭರಮರಾಜ್ ಅವ್ರದ್ದು. ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟಾರ್ಟ್ ಮಾಡ್ತೀವಿ ವೀಡಿಯೋನ. ಬ್ರೋ ಮಲ್ಲು ಬ್ರೋ, ಇವಾಗ ಸ್ಟಾರ್ಟ್ ಮಾಡ್ತೀವಿ. ಸೊ ಬನ್ನಿ. ಮನ್ಸು ಭಾಳ ತಡೆಯೋಲ್ಲ. ಆ್ಯಕ್ಚುಲಿ ನೀವು ನೋಡ್ತಿದ್ದೀರಾ ನೀವು ನೋಡ್ತಿದ್ದೀರಾ ಇದನ್ನು ವಹಿಸ್ಕೊಂಡವರು ರಾಘವೇಂದ್ರ ಇಟ್ನಾಳ್ ಅವರು ಮತ್ತು ರಾಜಶೇಖರ್ ಇಟ್ನಾಳ್ ಅವರು. ಸೊ ಅವ್ರು ನೋಡ್ತಿದ್ದಾರೆ, ಇಲ್ಲಿ ವಿಸಿಟ್ ಮಾಡ್ತಿದ್ದಾರೆ. ಸೊ ವಿಸಿಟ್ ಮಾಡಿಕೊಂಡು ನೋಡ್ತಿದ್ದಾರೆ. ಸೊ ಇಲ್ಲಿ ನೋಡ್ತಿದ್ದೀರಾ ನೀವು ಇದನ್ನು ಫಸ್ಟ್. ಸೊ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಹಿಂದೆಗಡೆ. ಸೊ ರಾಜಶೇಖರ್ ಇಟ್ನಾಳ್ ಅವರು ನಮ್ಮ ಕೊಪ್ಪಳದ MP ಅವರವರು. ಸೊ ಇದ್ರದ್ದೆಲ್ಲ ಬಂದ್ಬಿಟ್ಟು ಇದನ್ನೆಲ್ಲ ನೋಡ್ಕೊತಿರೋದು, ಈಗೆಲ್ಲ ಇದನ್ನ ಮಾಡ್ತಿರೋದು ಹೋಳಿ ಹಬ್ಬದ ಸಲುವಾಗಿ ಎಲ್ಲ ಸೆಲೆಬ್ರೇಷನ್ ಚೆನ್ನಾಗಾಗಲಿ ಅಂತ. ಮ್ಯಾಮ್ ನೋಡಿದ್ರಲ್ಲ, ಅವ್ರು ಬಂದಿದ್ರು, ವಿಸಿಟ್ ಮಾಡಿದ್ರು, ಮಾತಾಡಿದ್ರು, ಹೋದ್ರು, ಹೇಳ್ಬಿಟ್ಟು ಹೋದ್ರು. ಏನಂತ ಅಂದರೆ ಏನೇನು ಮಾಡಬೇಕು, ಏನೇನಿಲ್ಲ, ಏನೇನು ಮುಂಜಾಗ್ರತೆಗಳು ನೋಡ್ಕೋಬೇಕು ಅಂತೆಲ್ಲ ಹೇಳ್ಬಿಟ್ಟು ಹೋದರು. ಅಚ್ಚುಕಟ್ಟಾಗಿ ಒಂದು ಸೆಲೆಬ್ರೇಷನ್ ನಡೀಲಿ ಅಂತ ನಮ್ಮ ರಾಜಶೇಖರ್ ಇಟ್ನಾಳ್ ಅವರ ನೇತೃತ್ವದಲ್ಲಿ ಇದೆಲ್ಲ ನಡೀತಾ ಇರೋದು. ಸೊ ಒಂದು ಮಾತು ಹೇಳಿ ಹೋದ್ರು. ಸೊ ಇವಾಗ ನಾವೇನು ಮಾಡ್ತಿದ್ವಿ ಬ್ರೋ? ರೀಲ್ಸ್ ಕಂಟಿನ್ಯೂ ಮಾಡ್ತಾ ಇದ್ವಿ. ಸೊ ರೀಲ್ಸ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಫೈನಲಿ ಎಲ್ಲ ಮುಗಿತು. ಸೊ ನೀವು ನೋಡ್ತಿದ್ದೀರಾ, ಎಲ್ಲರೂ ಇಲ್ಲೇ ಶೂಟ್ ಮಾಡಿದ್ವಿ. ಇವಾಗ ಅವ್ರ ಮನೆಗೆ ಹೋಗ್ತಿದ್ದಾರೆ, ನಾವು ಕೂಡ ಮನೆಗೆ ಹೋಗ್ಬೇಕು. ಸೊ ಹೋಗೋಣ ಬನ್ನಿ. ನಾವಿವಾಗ ಬಂದಿದ್ದೆ ಎಲ್ಲಿ ಬ್ರೋ? ಸ್ಟುಡಿಯೋಕ್ಕೆ ಬಂದಿದ್ವಿ. ಓಕೆ ಬರೋ. ಓಕೆ ಬಾಯ್. ಓಕೆ. ಸೊ ನಾವು ಅಲ್ಲಿ ವಿಡಿಯೋ ಶೂಟ್ ಮಾಡಿಕೊಂಡು ಬಂದ್ವಿ. ಮೇಲೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂದರೆ, ಒಂದು ನಮ್ಮ ಸಂಜೀವ್ ಬ್ರೋದು ಹೊಸ ಸ್ಟುಡಿಯೋ ನಮ್ಮ ಕೊಪ್ಪಳದಲ್ಲಿ ಸ್ಟಾರ್ಟಪ್ ಆಗುತ್ತೆ. ಸೊ ಆ ಸ್ಟುಡಿಯೋ ನೋಡೋಕ್ಕೆ ಅಂತ ಬಂದಿದ್ದೀವಿ. ಸೊ ನಮ್ಮ ಭರಮರಾಜ್ ಬ್ರೋ ಇಲ್ಲಿದ್ದಾರೆ, ಅಲ್ಲಿ ನಮ್ಮ ಟಾಮ್ ಇದ್ದಾರೆ. ಸೊ ಮೇಲೆ ಹೋಗ್ಬಿಟ್ಟು ಸ್ಟುಡಿಯೋ ನೋಡೋಣ. ಸೊ ನಮಗೆ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಏನಪ್ಪ ಹಿಂಟ್ ಅಂದರೆ ಒಂಥರ ಹ್ಯಾಪಿ ಎಕ್ಸೈಟ್ಮೆಂಟು. ಅಂದರೆ ನಮ್ಮ ಕೊಪ್ಪಳದಲ್ಲೇ ಸ್ಟುಡಿಯೋ ಆದರೆ ಇನ್ನೂ ಸ್ವಲ್ಪ, ಅದು ನಮ್ಮವ್ರದ್ದೇ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ ಬ್ರೋ? ಸೊ ಅದಕ್ಕೋಸ್ಕರ ಹೋಗೋಣ. ಮೇಲೆ ಟಾಪಲ್ಲಿ ಇದೆ ಅಂತೆ ಸ್ಟುಡಿಯೋ. ಇಲ್ಲೇ ಬ್ರೋ, ಲೆಫ್ಟ್. ಓಕೆ, ಇವಾಗ ಇಲ್ಲಿದೆ ಸ್ಟುಡಿಯೋ ಹತ್ರ ಬಂದ್ವಿ. ಇನ್ನೇನು ಇದು ಓಪನಿಂಗ್ ಆಗಿಲ್ಲ. ಸೊ ಓಪನಿಂಗ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಸೊ ಒಳಗಡೆ ಹೋಗೋಣ. ನಾವಿವಾಗ ಸ್ಟುಡಿಯೋ ನೋಡ್ಕೊಂಡು, ಬಟ್ ಸ್ಟುಡಿಯೋ ರಿವ್ಯೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅವರು ಸ್ಟಾರ್ಟಪ್ ಮಾಡ್ತಿದ್ದಾರೆ. ಸೊ ಓಪನಿಂಗ್ ಆಗೋವರೆಗೂ ಬೇಡ ಅಂತ ಸೊ ಮಾಡಿಲ್ಲ. ಬರ್ಮ ಬ್ರೋ, ನಿಮಗೆ ಇಲ್ಲಿ ಹತ್ರದಲ್ಲೇ ಒಂದು ಸ್ಟುಡಿಯೋ ಆಗ್ತಿದೆ. ಸೊ ನಮ್ಮವರು ಏನು ಅನ್ನಿಸ್ತಿದೆ ಬ್ರೋ? ತುಂಬ ಖುಷಿ ಆಯಿತು ಬ್ರೋ. ಎಲ್ಲ ಚೆನ್ನಾಗಿ ಫುಲ್ಲ ಎಕ್ಸ್ಪೀರಿಯನ್ಸ್ ಇರೋರು, ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರೆ. ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಮನ ನೊಂದು ಬಂದು ಯಾಕಂದರೆ ಇಂಡಸ್ಟ್ರಿಯಲ್ಲಿ ಅಷ್ಟು ಸಪೋರ್ಟ್ ಸಿಗಲ್ಲ. ಆ್ಯಕ್ಚುಲಿ ಅಲ್ಲಿ ಒಂದು ಸ್ವಲ್ಪ ಇಂಡಸ್ಟ್ರಿಯಲಲ್ಲಿ ವರ್ಕ್ ಮಾಡಿ ಸ್ವಲ್ಪ ಅಲ್ಲಿ ಇಂಡಸ್ಟ್ರಿಯಲಲ್ಲಿ ಸ್ವಲ್ಪ ಕಾಲೇನೋ ಫ್ರಾಕ್ಚರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಂಡಸ್ಟ್ರಿಯಲ್ ಬಿಟ್ಟು ಇವಾಗ ನಾನೇ ಓನಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಬಂದಿದ್ದಾರೆ. ಸೊ ಅವ್ರಿಗೆ ಸಪೋರ್ಟ್ ಮಾಡೋಣ. ಸೊ ಯಾರಾದರೂ ಸಾಂಗು ರೆಕಾರ್ಡ್ ಮಾಡಿಸೋರು, ರ್ಯಾಪ್ ಸಾಂಗ್ ರೆಕಾರ್ಡ್ ಮಾಡಿಸೋರು ಬನ್ನಿ. ಇಲ್ಲ ನನಗೊಂದು ಮೆಸೇಜ್ ಹಾಕಿ, ನಾನು ನಿಮ್ಗೆ ರೆಫರ್ ಮಾಡ್ತೀನಿ. ಸೊ ಅಲ್ಲಿ ರೆಕಾರ್ಡ್ ಮಾಡಿಸಿ ಸಖತ್ತಾಗಿ ಮಾಡಿಕೊಡ್ತಾರೆ. ಇವಾಗ ಅವರೆಲ್ಲ ಮಾಡಿರೋದು ತೋರಿಸಿದ್ರು. ಸೊ ಮಸ್ತಾಗಿದ್ದೆ. ವೋಕಲ್ ಮಿಕ್ಸರು
ಡಿ ಜೆ ಮಿಕ್ಸರು, ಬೀಟ್ಸ್ ಮಿಕ್ಸರು ಎಲ್ಲ ಮಸ್ತಾಗಿ ಮಾಡಿಕೊಡ್ತಾರೆ. ಸೊ ಇವಾಗ ನಾವು ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ. ಆ್ಯಕ್ಚುಲಿ ಬೈಕ್ ಇದೆ, ಕಾರ್ ಬರುತ್ತೆ ನಿನಗೆ. ಇಲ್ಲ ಬ್ರೋ, ಆ್ಯಕ್ಚುಲಿ ಬೈಕ್ ಎಲ್ಲ ಇತ್ತು. ಬೈಕ್ ನಾನು ಮನೆಗೆ ಬಿಟ್ಟು ಬಂದಿದ್ದೀನಿ. ಬರ್ಮ ಬ್ರೋಸ್ನೇ ತಗೊಂಡ್ ಬಂದಿದ್ರು. ಏನು ಮಾಡಿದಿರಾ ಗ್ರಹಚಾರ, ಅವ್ರ ಗಾಡಿ ಚೈನ್ ಕಟ್ಟಾಗ್ಬಿಟ್ಟೈತಿ ಪಾಪ ಹೇಳ್ಬೇಡ. ನಡು ರೋಡಲ್ಲಿ ಚೈನ್ ಕಟ್ಟಾಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಸೊ ಅವರು ಗಾಡಿನ ಬಿಟ್ಬಿಟ್ಟು ಬಂದಿದ್ದಾರೆ. ಸೊ ನಾವು ಕೂಡ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಸ್ಟ್ಯಾಂಡಿಂದ ಮನೆಗೆ ಹೋಗ್ಬೇಕು. ಇವರು ಕೂಡ ಮನೆಗೆ ಹೋಗ್ತಾರೆ. ಸೊ ಬ್ರೋ ಮನೆಗೆ ಹೋಗಲ್ಲ, ಮಠಕ್ಕೆ ಹೋಗ್ತೀವಿ ನಾವು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಮಠಕ್ಕೆ ಯಾಕೆ ಬ್ರೋ? ಮಠ ಖಾಲಿದೆ ಬ್ರೋ ನಮ್ಮೂರಲ್ಲಿ ಮಠ. ಓ ಅಂದ್ರೆ ಆ ಥರ. ಅಂದ್ರೆ ನಮ್ಮೂರಲ್ಲಿ ಮಠ ಖಾಲಿ ಇದೆ, ಮಠಕ್ಕೆ ಹೋಗ್ಬೇಕಂತ ಪ್ಲಾನ್ ಹಾಕಿದ್ವಿ. ನೀನು ಬರ್ತಿದ್ದ? ಇಲ್ಲ ಬ್ರೋ, ನಾ ಬರಲ್ಲ. ನೀನು ಆಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಹುಡುಗಿದ್ರು. ಇಲ್ಲ ಫ್ಯಾಮ್, ಇಲ್ಲ ಫ್ಯಾಮ್, ಹಂಗೇನಿಲ್ಲ. ಸೊ ನಂಗೆ ಇಷ್ಟ ಇಲ್ಲ ಮಠಕ್ಕೆ ಹೋಗಕ್ಕೆ. ಯಾಕೆಂದ್ರೆ ನಾ ಇನ್ನೂ ಮದುವೆ ಆಗಿ ಮಕ್ಕಳನ್ನ ಮಾಡ್ಕೊಂಡು ಇನ್ನು ಮಕ್ಕಳಿಗೆ ದೊಡ್ಡ ದೊಡ್ಡ ಎಜುಕೇಶನ್ ಎಲ್ಲ ಕೊಡಿಸಿ. ಅದು ನಿಮ್ಮ ಓ ಹಂಗೆಲ್ಲ ಇಲ್ಲ ಬ್ರೋ. ಸೊ ಬನ್ನಿ ಫ್ಯಾಮ್, ಇವಾಗ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಇರ್ಲಿ ಫ್ಯಾಮ್, ಬನ್ನಿ ಬಸ್ ಸ್ಟ್ಯಾಂಡ್ ಹೋಗಿ. ಫ್ಯಾಮ್ ಏನ್ ಗೊತ್ತಾ ಫ್ಯಾಮ್, ಇವರು ಫ್ರೆಂಡ್ ಅವ್ರ ಹುಡುಗಿಗೆ ತಗೊಂಡಿದ್ದೆ ಆಕ್ಚುಲಿ ಅದನ್ನ ಬಿಸ್ಕೆಟ್ನ. ಸೊ ಇವ್ರ ಕಾಣಿಸಿದ ತಕ್ಷಣ ಇವ್ರ ಕೈಗೆ ಕೊಟ್ಬಿಟ್ಟು ಓಡಾಡ್ಬಿಟ್ಟ. ಸಾಕತ್ತಲ್ಲ ಫ್ಯಾಮ್. ಗುರು ನೀವು ಫೋನ್ನೇ ಮಾತಾಡೋದು ನೀವೇ ಮಾಡಿ. ಯಾಕೆ ಬ್ರೋ, ಏನಾಗುತ್ತಾ? ನಮ್ಮ ಅಣ್ಣ ನಾನು ಭಯ ಆಗುತ್ತೆ. ಹೇಳ್ಬೇಕಿಲ್ಲ, ಲಾಕ್ ಮಾಡಾಕತ್ತೀನಿ ನೋಡಿ ಫ್ಯಾಮ್. ಎಷ್ಟು ಇವ್ರ ಹತ್ರ ಇರೋ ಅಂತ ಒಳ್ಳೆ ಫ್ರೆಂಡ್ಸ್ ನಮ್ಮ ಕೈಯಲ್ಲಿಲ್ಲ, ನಮ್ಮ ಹತ್ರ ಇಲ್ಲ. ನನ್ನ ಫ್ರೆಂಡ್ ನೋಡಿದ್ರು ಬಿಸ್ಕಿಟ್ ಕೊಟ್ಟೋಗಿದ್ದಾನೆ. ಅದು ಅವ್ರು ಹುಡುಗಿ ತಗೊಂಡಿರೋದು ನನಗೆ ನಿಮ್ಮ ಹುಡುಗಿಗ ಅವ್ರ ಹುಡುಗಿ ಅವ್ರ ಹುಡುಗಿಗೆ ಅಪ್ಪ ತಿಳ್ಕೊಳಕ್ ಹೋಗ್ಬೇಡಿ. ಅವ್ರ ಹುಡುಗಿ ತಗೊಂಡಿರೋ ಬಿಸ್ಕೆಟ್ನ ನಮ್ಮ ಭರಮರಾಜ್ ಅವ್ರಿಗೆ ಕೊಟ್ಟೋಗಿದ್ದಾರೆ. ಸೊ ಏನಾದ್ರು ಶೇರ್ ಮಾಡಂಗಿದ್ದೀರಾ? ಏನು ನಾಚಿಗೆ ಇಲ್ಲದೆ ಕೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮ್ಮ ಫ್ರೆಂಡ್ಸ್ ಹತ್ರ ನಾವು ಹಂಗೇನೆ. ಇದು ಇದು ನನ್ನ ಫ್ರೆಂಡ್ ಬೇರೆಲ್ಲ, ನಿನ್ನ ಫ್ರೆಂಡ್ ಬೇರೆ. ಅದನ್ನು ಬಿಡು. ಆದ್ರೂ ನನ್ನ ಫ್ರೆಂಡ್ ಬೇರೆಲ್ಲ, ನಿನ್ನ ಫ್ರೆಂಡ್. ದೊಡ್ಡ ಮಾತು. ಅವ ನನ್ನ ಫ್ರೆಂಡು, ನಿನಗೂ ಫ್ರೆಂಡ್ ತಾನೆ. ಇಲ್ಲಿ ಟಚ್ ಆಯ್ತು, ಇಲ್ಲಿ ಟಚ್ ಆಯ್ತು ಬ್ರೋ. ಇವಾಗ ಎಲ್ಲಿ ಬರುತ್ತೆ ಬ್ರೋ ಬಸ್ಸು ಇಲ್ಲಿ, ಕಾರು ಅಲ್ಲಿ ಹೋಗುತ್ತೆ. ಯಾರು ನಿಂದೆ ಕಾಣ? ಓಕೆ ಫ್ಯಾಮ್, ಈಗ ನಾಯ್ಸ್ ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಬಸ್ ಹತ್ತಿದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ.